ಇನ್ನು ಬಿಡದಿಯ ಜಟಾಪಟಿ ತಾರಕಕ್ಕೇರಿದೆ. ರೈತರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನ ಅದೇನೇ ಆಗಲಿ ಕೊಡೋದಿಲ್ಲ ಅನ್ನುವಂಥ ಜಿದ್ದಿಗೆ ಬಿದ್ದಿದ್ದಾರೆ. ಇನ್ನೊಂದು ಕಡೆ ಸರ್ಕಾರ ಕೂಡ ಅದೇ ರೀತಿಯಾದಂತಹ ಒಂದು ನಿರ್ಧಾರವನ್ನ ತಳೆದಿದೆ. ಬಿಡದಿಯಲ್ಲಿ ಟೌನ್ಶಿಪ್ ಅನ್ನ ಮಾಡೇ ತೀರ್ತೀವಿ ಅನ್ನುವಂಥ ಜಿದ್ದಿಗೆ ಸರ್ಕಾರ ಕೂಡ ಬಿದ್ದಿರುವಂಥದ್ದು. ಈಗ ಕೆಲವು ವರ್ಷಗಳ ಹಿಂದೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ರು ಕಾವೇರಿ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅಂದರೆ ತಮಿಳುನಾಡಿಗೆ ಹೇಳ್ತಾ ಇದ್ರು, ಅವರದೇ ರಾಜ್ಯಕ್ಕೆ, ನಿಮಗೆ ನೀರು ಬೇಕಾ ಅಥವಾ ಕಾವೇರಿ ನೀರೇ ಬೇಕಾ ಅಂತ. ಹಾಗೆ ಟೌನ್ಶಿಪ್ ಮಾಡುವಂಥದ್ದು ಸರ್ಕಾರದ ಉದ್ದೇಶನ ಅಥವಾ ಬಿಡದಿಯಲ್ಲೇ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶನ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತವಾಗ್ತಿರುವಂತಹ ಸಂದರ್ಭದಲ್ಲಿ ಸರ್ಕಾರ ಕೂಡ ಒಂದು ದೊಡ್ಡ ಮನಸ್ಸನ್ನ ಮಾಡಬೇಕು, ಧಾರಾಳವಾಗಿ ಯೋಚನೆ ಮಾಡಬೇಕು. ಇಷ್ಟು ಪರಿಪ್ರಮಾಣದ ವಿರೋಧ ಇದೆ. ಟೌನ್ಶಿಪ್ ಮಾಡಿದಂತಹ ಸಂದರ್ಭದಲ್ಲಿ ಫಸ್ಟ್ ಆಫ್ ಆಲ್ ರೈತರು ಭೂಮಿಯನ್ನು ಕೊಡ್ತಾರಾ? ಯಾಕಂದರೆ ರೈತರು ಇಲ್ಲ ನಾವು ಕೊಡೋದಿಲ್ಲ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡು ಲೀಗಲಿ ಫೈಟ್ ಮಾಡ್ತಾರೆ ಅಂತಂದರೆ ಇದು ಕೋರ್ಟ್ಗೆ ಹೋಗುತ್ತೆ. ಆಗ ಕೋರ್ಟ್ನಲ್ಲಿ ಏನಾಗುತ್ತೆ, ಅಲ್ಲಿ ನಡೆಯುವಂಥ ವಾದ ಪ್ರತಿವಾದ ಆ್ಯಂಡ್ ಅಲ್ಟಿಮೇಟ್ಲಿ ಇವ್ರು ಯಾರು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಲ್ಲಿ ವ್ಯವಸಾಯ ಮಾಡ್ತಿರುವಂಥದ್ದಲ್ಲ. ಸರ್ಕಾರನೇ ಅಧಿಕೃತವಾಗಿ ಈ ಭೂಮಿ ನಿಮ್ಮದು ಅಂತ ಹೇಳಿ ಕೊಟ್ಟಿರುವಂಥದ್ದು. ಅದಕ್ಕೆ ಸರ್ಕಾರಕ್ಕೆ ಏನು ಬೇಕೋ ಅಷ್ಟು ಶುಲ್ಕವನ್ನು ಅವರು ಪಾವತಿ ಮಾಡಿರ್ತಾರೆ. ಆ್ಯಂಡ್ ಅದು ತಲಾಂತರಗಳಿಂದ ನಡ್ಕೊಂಡು ಬಂದಿದೆ. ಅಪ್ಪನಿಂದ ಮಗ, ಮಗನಿಂದ ಮೊಮ್ಮಗ, ಈ ರೀತಿಯಾಗಿ ಅದು ಹಸ್ತಾಂತರ ಆಗಿರುತ್ತೆ. ಸೊ ಈ ಭೂಮಿಯ ಒಡೆಯ ರೈತನೇ ಆಗಿರ್ತಾನೆ ಅಲ್ಟಿಮೇಟ್ಲಿ. ಸೊ ರೈತರು ಮನಸ್ಸು ಮಾಡಿದರೆ ಮಾತ್ರನೇ ಸುಗಮವಾಗಿ ಒಂದು ಪ್ರೋಸೆಸ್ ಆಗಲಿಕ್ಕೆ ಸಾಧ್ಯ. ಇಷ್ಟು ದೊಡ್ಡ ಪರಿಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಹಲ್ಲೆಗಳಾಗ್ತಾ ಇದೆ, ಕಲ್ಲು ತೂರಾಟ ಆಗ್ತಾ ಇದೆ. ಸರ್ಕಾರ ಕೂಡ ಒಂದಷ್ಟು ನಿರ್ಧಾರಗಳನ್ನು ಸಡಿಲ ಮಾಡಬೇಕು, ತನ್ನ ನಿರ್ಧಾರವನ್ನು ಸ್ವಲ್ಪ ಸಡಿಲ ಮಾಡಬೇಕು. ಯಾಕಂದರೆ ಆ ಭಾಗದ ಮುಖ್ಯಮಂತ್ರಿಗಳಾಗಿದ್ದಾರೆ, ಅಂದರೆ ಆ ಭಾಗದ ನಾಯಕರು, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಲೋಕಲ್ MLA ಬಾಲಕೃಷ್ಣ ಅವರು ಟೌನ್ಶಿಪ್ಪನ್ನು ಪಕ್ಕಕ್ಕಿಟ್ಟು ರೈತರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಕೇಳುವಂಥ ಸೌಜನ್ಯವನ್ನು ಅಧಿಕಾರಿಗಳಾಗಲಿ, ಅಂದರೆ DC ಆಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಮಾಡಬೇಕು. ಈಗ ರೈತ ಮುಖಂಡರಾಗಿರುವಂಥ ನಾಗರಾಜ್ ಅವರು ನಮ್ಮ ಜೊತೆ ಮಾತನಾಡಲಿಕ್ಕೆ ಫೋನು ಮುಖಾಂತರ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಇವತ್ತು ನಡೆದಂಥ ಒಂದು ಚಿತ್ರಣನಿದೆ ಬಿಡದಿಯಲ್ಲಿ, ನಾವು ಯಾರೂ ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್. ಯಾಕಂದರೆ ರೈತರು ನಮ್ಮ ದೇಶದ ಅನ್ನದಾತರು, ಬೆನ್ನೆಲುಬು. ಅವ್ರ ಕೈಗೆ ಕಲ್ಲು ಹಿಡ್ಕೊಳ್ತಾರೆ, ಕೋಲು ಹಿಡ್ಕೊಳ್ತಾರೆ ಅಂತಂದರೆ ನಮಗೆ ನೋಡೋದಕ್ಕೆ ಕಷ್ಟ ಆಗುತ್ತೆ ಸರ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ರೀತಿಯಾದಂಥ ಸಿಚುವೇಶನ್ ಯಾಕಾಗಿ ಉದ್ಭವಿಸ್ತು ಅಂತ? ಸರ್ ಯಾಕೆಂದ್ರೆ ನಿಮ್ಮ ಕಣ್ಣ ನೀವು ಗೊತ್ತಿದ್ದಂಗೆನೆ 1.5 ವರ್ಷದಿಂದ ನಾವು ಬೀದಿಲಿ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ದೀವಿ, ಚಳುವಳಿ ಮಾಡ್ತಾ ಇದ್ದೀವಿ. ಆದ್ರೂ ನಾವು ಮುಖ್ಯಮಂತ್ರಿ ಅವ್ರಿಗೆ ಮನವಿ ಕೊಟ್ಟವ, GBD ಅಧಿಕಾರಿಗಳಿಗೆ ಮನವಿ ಕೊಟ್ಟವ, ಶಾಸಕರಿಗೆ ಮನವಿ ಕೊಟ್ಟವ, ರಾಜ್ಯಪಾಲರು ಕೊಟ್ಟಿದ್ದೀವಿ. ಈ ಮನವಿಗೆ ಏನೂ ಸ್ಪಂದನೆ ಸಿಗ್ಲಿಲ್ಲ. ನಾವು ಇವತ್ತು JMC ಮಾಡಕ್ ಬಂದ್ರು, ನಾವು ತಡಂಗ್ಲು ಮಾಡ್ದೋ. ನಾವು ಪೊಲೀಸ್ ಅಧಿಕಾರಿಗಳು ಮತ್ತೆ GBD ಅಧಿಕಾರಿ ಬಂದಿದ್ರು, ಮಾತುಕತೆ ನಡೆಸ್ತಿದ್ದೋ. ಆಯ್ತು, ನಿಮ್ಗೆ JMC ಮಾಡಿಸ್ಲೇಬೇಕು ಅಂದ್ರೆ ಅವ್ರು ಒಪ್ಕೊಂಡಿರೋ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ನಮ್ದು ಕೈ ಬಿಟ್ಬಿಡಿ, ನಾವು ಬೇಡ ಅನ್ನೋರು ಕೈ ಬಿಡಿ, ನಾವು ಬರ್ಕೊಡಿ, ನಾವು ಮಾಡಲ್ಲ, JMC ಮಾಡಲ್ಲ, ಭೂಸ್ವಾಧೀನ ಮಾಡಲ್ಲ ಅಂತ ಕೈ ಬಿಡಿ ಅಂತ ಕೇಳ್ಕೊಂಡು ನಾವು ಕೇಳ್ತಾ ಇದ್ದೋ. ಇವರು ಒಂದು ಕಡೆ ನಾವು ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸ್ತಾ ಇದ್ದೀವಿ, ಇನ್ನೊಂದು ಕಡೆ ಅವರು ಕಳ್ದಾರಿನಲ್ಲಿ JMC ಮಾಡಿಸ್ಲಿಕ್ಕೆ ಅಧಿಕಾರಿಗಳು ಕರ್ಕೊಂಡು ಹೊರಡ್ತಿದ್ರು. ಆಗ ನಮ್ಮ ರೈತರುಗಳೆಲ್ಲ ನೋಡ್ಕೊಂಡು ಆದ್ಮೇಲೆ ಒಂದು ಸ್ವಲ್ಪ ಗಲಾಟೆ ನುಗ್ಗಲು ಇವೆಲ್ಲ ಆಯ್ತು ಸರ್. ಸರ್ ಆಯ್ತು ಅಲ್ಲ ಸರ್, ಅಲ್ಲಿ ಕಲ್ಲಲ್ಲಿ ಹೊಡೆದಿದ್ದಾರೆ, ಕಾರ್ ಧ್ವಂಸ ಮಾಡಿದ್ದಾರೆ, ರಕ್ತ ಬರೋ ಥರ ಹೊಡೆದಿದ್ದಾರೆ ಸರ್. ರೈತರು ಅಂದ್ರೆ ಇಷ್ಟು ದಿನ ಶಾಂತಿಯುತವಾಗಿ ಮಾಡ್ತಿದ್ರು ಸರ್. ಇದು ಶಾಂತಿಯುತವಾಗಿ ಇಷ್ಟು ದಿನ ಶಾಂತಿಯುತವಾಗಿ ಹೌದು ಹೌದು ಹೌದು. ನಾವು ರೈತರು ಅಂದ್ರೆ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡೋದು ನಮ್ಮಲ್ಲಿಲ್ಲ. ಹೌದು. ನಾವು ಶಾಸಕರು ಮೊನ್ನೆ GBD ಆಫೀಸ್ ಕರ್ಸಿದ್ರು, ಕರ್ಸ್ಬಿಟ್ಟು ಏನಂದ್ರು, ನಾವು ಮನವಿ ಕೊಟ್ಟ, ನೀವು ಯಾವುದೇ ಕಾರಣಕ್ಕೂ ನೀವು ನಮ್ಮ ಸರ್ಕಾರದಿಂದ ಯಾವುದೋ ಒಂದು ಮಾಹಿತಿ ಇಲ್ಲ ನಮಗೆ, ಒಂದು ಮುಖ್ಯಮಂತ್ರಿಯಾಗಿ ಕರೆದು ಸಭೆ ಮಾಡಲಿಲ್ಲ, ನೀವು ಸಭೆ ಮಾಡಲಿಲ್ಲ, ಹಿಂಗಾದ್ರೆ ಹೆಂಗೆ, ನಮಗೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಇದ್ದೀರಿ, ಏಕಾಏಕಿ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದೀರಿ ಅಂದಾಗ ಆಯ್ತು ಮುಖ್ಯಮಂತ್ರಿ ಹತ್ರ ಕೂರ್ಸಿ ಮಾತಾಡ್ತೀನಿ ಅಂತ ಅಂದ್ರು. ಆಗ ನಾವೇನು ಹೇಳಿದ್ರು, GBD ಆಯ್ತು, ಅಲ್ಲಿವರೆಗೂ ನೀವು JMC ಅದು ಇದು ಏನೋ GBD ಇಂದ ಯಾವುದೇ ಕ್ರಮ ಕೈಗೋಬಾರ್ದು, JMC ಮಾಡಬಾರ್ದು ಅಂತ ನಾವು ತಾಕೀತು ಮಾಡಿ ಬಂದಿದ್ದು. ಆಯ್ತು ಅಂತ ಒಪ್ಕೊಂಡಿದ್ರು. ಒಪ್ಕೊಂಡಾದ್ಮೇಲೆ ನೀವು ಏಕಾಏಕಿ ಯಾಕೆ JMC ಮಾಡಕ್ ಬಂದಿದ್ದೀರಾ?
ಅಲ್ಲ ಅವ್ರು ಹೇಳ್ತಾರಲ್ಲ ರೈತರು ಆಲ್ಮೋಸ್ಟ್ ಆಲ್ 80% ಒಪ್ಪಿಟ್ಟಿದ್ದಾರೆ ಅಂತ. ಸರ್ 80% ಒಪ್ಕೊಂಡಿದ್ರೆ 1.5 ವರ್ಷದಿಂದ ಬಿಡೋಲ್ಲ ಸರ್ ಇವರು. ಮೊದಲಿಂದ ಪ್ರಥಮದಿಂದಾನು ಇವರು 80% ಅಂತ ಹೇಳ್ತಾನೆ ಅವ್ರೆ. ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀವಿ. ನಾವು ಅಲ್ಲಿ ಧರಣಿ ಮಾಡ್ಬೇಕಾದ್ರೆ, ಒಂದು ಪ್ರತಿಭಟನೆ ಮಾಡ್ಬೇಕಾದ್ರೆ ಎಷ್ಟು ಜನ ಸೇರ್ತೀವಿ ಸರ್ ನಾವು? 1,500, 2,000, 3,000 ಜನ ಸೇರ್ತೀವಿ. ಅವರು ಇವತ್ತು ಪೆಂಡಲ್ ಹಾಕೊಂಡು ಕೂತಿದ್ದಾರೆ ಪರ ಇರೋರು. ಎಲ್ಲಿ ಒಂದು 50 ಜನ 100 ಜನ ಕೂತ್ಕೋತಾರೆ. 80% ಇರೋರು ಅಷ್ಟೇ ಜನ. ಅಲ್ಲ ಅದನ್ನ ನೀವು ಪ್ರಶ್ನೆ ಮಾಡಬೇಕು ಇವ್ರಿಗೆ. ನಿಮ್ಮ ಜನಪ್ರತಿನಿಧಿ ಯಾರಿದಾರೋ ಬಾಲಕೃಷ್ಣ ಅವರು, ಅವ್ರಿಗೆ ಹೇಳ್ಬೇಕಂದ್ರೆ ಅವರೇ ಮುಂಚೂಣಿಯಲ್ಲಿ ನಿಂತು ಈ ಒಂದು ಯೋಜನೆಗೆ ರೈತರಿಗೆ ಚೆಕ್ ಕೊಡುವಂಥದ್ದು, ಅವರಿಗೆ ಶೇಕ್ ಹ್ಯಾಂಡ್ ಕೊಡುವಂಥದ್ದು ಎಲ್ಲವೂ ಕೂಡ ಅವರೇ ಮಾಡ್ತಿರುವಂಥದ್ದು. ಅವ್ರಿಗೆ ಪ್ರಶ್ನೆ ಮಾಡಬೇಕು ಇದನ್ನ. ಪ್ರಶ್ನೆ ಎಲ್ಲ ಮಾಡಿದೀವಿ ಸರ್. ಆದ್ರೆ ಆ ಪ್ರಶ್ನೆನ ನಮ್ಮ ರೈತರನ್ನ ಏನೋ ಒಂದು ವಿಶ್ವಾಸ ತಗೊಂಡು ನಮ್ಮ ಮನವಿಯನ್ನ ಅವ್ರು ಆರಿಸೋದೇ ಇಲ್ಲ ಸರ್ ಅವರು. ಏನೋ ಒಂಥರ ದಬ್ಬಾಳಿಕೆ ಮಾತು, ಏನೋ ಒಂಥರ ಉಡಾಪೆ ಉತ್ತರ ಇದೇ ಸರ್ ಮೊದಲಿಂದ ನಡ್ಕೊಂಡ್ ಬಂದಿರೋದು. ಯಾರೋ ಒಬ್ರು ಶಾಸಕರಾದರು ರೈತರು 1.5 ವರ್ಷದಿಂದ ಕೂತ್ಕೊಂಡು ಧರಣಿ ಮಾಡ್ತಾವ್ರಲ್ಲ, ಅವ್ರ ರಸ್ತೆಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾರಲ್ಲ, ಅವ್ರನ್ನ ಒಂದು ಮನವಿ ಕೇಳಬೇಕು, ಅವ್ರ ಕಷ್ಟ ಸುಖ ಆಗ್ಬೇಕು ಅನ್ನೋ ಪರಿಜ್ಞಾನ ಬೇಡ ಸರ್ ಅವರು ಶಾಸಕರಾದಕ್ಕೆ. ರೈತರಂದ್ರೆ ಏನು ಸರ್? ರೈತನಿಗೆ ಮತ್ತೆ ಬೆಲೆನೇ ಇಲ್ವಂತಾರೆ. ಸರ್ಕಾರ ಅದೇನ್ಬಿಟ್ಟು ಕೆಲವರು ದಳ್ಳಾಳಿಗಳನ್ನ ಪುಂಗಟ್ಟುಗಳು ಕೂರ್ಸ್ಕೊಂಡಲ್ಲಿ ಗಲಾಟೆ ಮಾಡ್ಕೊಂಡು ದಲ್ಲಾಳಿಗಳಿದ್ದಾರೆ ಅನ್ನೋದು ನೀವು ಹೇಳ್ತಿರುವಂತ ಮಾತು. ದಲ್ಲಾಳಿಗಳೇ ಈಗ ಸರ್ಕಾರಕ್ಕೆ ಹಾಗೂ ರೈತರ ಮಧ್ಯೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿರುವಂತದ್ದು ಅಂಡ್ ಅವರಿಂದಾನೇ ಯೋಜನೆ ಆಗ್ತಿದೆ, ಮಧ್ಯದಲ್ಲಿ ಅವರೇ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಆರೋಪ. ಹೌದು ಸರ್, ಖಂಡಿತ. ಯಾಕಾಗಿ ಆಗಿದ್ರೆ ಸರ್? ನಾಗರಾಜ್ ಸರ್ ಹೇಳಿ, ಯಾಕಾಗಿ ಸರ್? ಇವರು ಏನೇ ಇದಂದ್ರೆ ಕಮಿಷನ್ ಬರ್ತದೆ ಇಲ್ಲಿ. ಏನೋ ಇದು ಪ್ರಾಜೆಕ್ಟ್ ಮಾಡಿದ್ರೆ 1,000 ಕೋಟಿ ಕಮಿಷನ್ ಬರ್ತದೆ. ಈ ಕಮಿಷನ್ ಯಾರಿಗೆ? ತಗೋದೈತಲ್ಲ. ಅಲ್ಲ ಯಾರಿಗೆ ಕಮಿಷನ್? ಯಾರಿಗೆ ಇವ್ರಿಗೆ ಶಾಸಕರಿಗೆ ಬರ್ತದೆ, GBD ಅಧ್ಯಕ್ಷರಿಗೆ ಬರ್ತದೆ, GBD ಡೈರೆಕ್ಟರ್ಗಳಿಗೆ ಬರ್ತದೆ, ಆಮೇಲೆ ಅವರು ಪರ ಇರುವಂತವ್ರ ಮುಖಂಡರುಗಳಿಗೆ ಬರ್ತದೆ. ಸರ್ಕಾರಕ್ಕೂ ಆದಾಯ ಇದೆ. ಸರ್ಕಾರನೇ ಹೇಳಿದೆ 33,000 ಕೋಟಿ ಆದಾಯ ಇದೆ ಅಂತ. 33,000 ಅಲ್ಲ ಕೋಟಿ ಸರ್, ಅಲ್ಲ ಸರ್, ಇದು 1 ಲಕ್ಷ ಕೋಟಿ ಆದಾಯ ಇದು. ರೈತರಿಂದ 2 ಲಕ್ಷ ಕಿತ್ಕೊಂಡು, ಅಲ್ಲ 2 ಕೋಟಿ ಕಿತ್ಕೊಂಡು 10 ಕೋಟಿ ಬೇರೆ ದಲ್ಲಾಳಿಗಳು ಮಾರುವಂತ ಇದು ಸರ್, ಇದು ಸ್ಕೀಮ್ ಇದು. ಈಗ ಆ ಭಾಗದ ನಾಯಕರೇ ಆಗಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಶಾಂತಿಯುತವಾಗಿ ಕೂತು ಅವ್ರನ್ನ ಮೀಟ್ ಮಾಡಿ ಮನವಿ ಪತ್ರ ಸಲ್ಲಿಕೆ ಮಾಡಿ ಅದಾಗಿದೆ ಅಫ್ಕೋರ್ಸ್. ಆದರೆ ಇನ್ನು ಮುಂದಿನ ಹಂತಗಳಲ್ಲಿ ಇನ್ನಷ್ಟು ತೀವ್ರವಾಗಿ ಮಾಡಬೇಕು ಅನ್ನುವಂಥ ಯೋಜನೆ ಹಾಕೋಬಹುದಾಗಿತ್ತಲ್ಲ, ಈ ರೀತಿಯಾಗಿ ಹಲ್ಲೆ ಮಾಡೋ ಬದಲು ಮಾಡ್ಬೋದಾಗಿ ಸರ್. ಇವತ್ತು ರಾಜ್ಯಕ್ಕೆ ಮುಖ್ಯಮಂತ್ರಿ ಸರ್ ಇವರು. ಒಂದು ಸಮುದಾಯಕ್ಕಾಗ್ಲಿ, ಒಂದು ಜಿಲ್ಲೆಗಾಗ್ಲಿ ಇವರು ಕರೆಕ್ಟ್. ಇವರು ಕನಕಪುರಕ್ಕೆ ಹೋಗ್ತಾರೆ, ನೀವು ಭೂಮಿ ಕೊಡಬೇಡಿ, ಚಿನ್ನದ ಬೆಲೆ ಬರ್ತದೆ ಅಂತಾರೆ. ನಾವು ಬಿಡದಿ ಭಾಗದ ರೈತರು, 2 ಬೈರ್ಮಾಲ ಪಂಚನಹಳ್ಳಿ ಪಂಚಾಯತಿ ವ್ಯಾಪ್ತಿ ರೈತರಲ್ವ ಸರ್? ನಾವು ಬೆಳೆ ಬೆಳೀತಾ ಇಲ್ವ ಸರ್ ಇಲ್ಲಿ? ಕರೆಕ್ಟ್. ನಾವು ಭೂಮಿ ನಾವು ಕಳ್ಕೊಂಡು ನಾವು ಬೀದಿ ಪಾಲಾಗ್ಬೇಕಾ? ಇವತ್ತು 95% ನೀರಾವರಿಯಿಂದ ಕೂಡಿದೆ ಸರ್ ಈ ಭೂಮಿ. ಇದು ಬಹುವಾರ್ಷಿಕ ಬೆಳೆ ಬೆಳಿತೀವಿ. ಇವತ್ತು ಉದಾಹರಣೆಗೆ ನನ್ನ ತೋಟದಲ್ಲೇ ಅಡಿಕೆ ಇದೆ, ತೆಂಗಿದೆ, ಮಾವಿದೆ, ಸಪೋಟ ಇದೆ, ಹಲಸಿದೆ, ಇದು ಹುಣಸೆ ಇದೆ, ಅರಣ್ಯ ಕೃಷಿ ಮಾಡಿದ್ದೀನಿ. ಓಕೆ. ಹಲವಾರು ರೀತಿ ಹಣ್ಣು ಗಿಡಗಳು ಹಾಕೊಂಡಿದ್ದೀನಿ. ರೈಟ್ ಸರ್. ಇಷ್ಟೆಲ್ಲ ಇವತ್ತು 40 ವರ್ಷ, 35 ವರ್ಷ, 40 ವರ್ಷ ಆಗದೆ ಮರಗಿಡ ಬೆಳೆಸಿ ಇವನ್ನೆಲ್ಲ ಮರಣ ಹೋಮ ಮಾಡಕ್ ಕೊಟ್ಟವ್ರಲ್ಲ. ನಾನು ಈ ಅಸ್ತಿತ್ವನ ನಾನು ಕಟ್ಕೊಳಕ್ಕಾಗತ್ತೆ. ನನಗಾಗಲ್ಲ 51 ವರ್ಷ. ನಾನು ಇಲ್ಲಿ ಭೂಮಿ ಕೊಟ್ಬಿಟ್ಟು ಬೇರೆ ತಾವು ಇದನ್ನ ನಾನು ಸೃಷ್ಟಿ ಮಾಡಕ್ಕಾಗತ್ತ ಸರ್? ರೈಟ್. ಸೊ ನಿಮ್ಮ ಹೋರಾಟ ಇನ್ನು ಮುಂದುವರಿಯುತ್ತೆ ಹಾಗಿದ್ರೆ? ಮುಂದುವರಿಯೋದೇನು ಸರ್, ಭೂಮಿ ಉಳಿಸೋವರೆಗೂ ಬಿಡಲ್ಲ ಸರ್. ಇದರಿಂದ ಏನಾಗ್ಲಿ ರೈತರು ಹುತಾತ್ಮ ಸರ್. ಇವಾಗ ಒಬ್ಬ ರೈತ ಸತ್ತು ಅಂದ್ರೆ ಏನ್ ಮರಣ ಒಂದನ್ನ ಹುತಾತ್ಮ ಅಂತಾರೆ. ರೈಟ್ ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.